ಯುದ್ಧ ಪ್ರಾರಂಭ ಆಗ್ತದೆ ಅಂತೇಳಿ ಯಾರು ನಿರೀಕ್ಷೆ ಮಾಡಿದ್ರು ಅಥವಾ ಯುದ್ಧ ಆಗಬಹುದು ಅನ್ನುವ ಚರ್ಚೆ ಕಳೆದ ತಿಂಗಳಿಂದ ನಡೀತಾ ಇದ್ರು ಸಹ ಅದಕ್ಕೇನು ಪೂರ್ವಕ ತಯಾರಿಯನ್ನು ಮಾಡಬೇಕು ಅದನ್ನು ಮಾಡಿಕೊಂಡೇ ಬಂದಿದ್ದಾರೆ. ಇಲ್ದಿದ್ರೆ ಬೇರೆ ಬೇರೆ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ ಒಂದು ಸಲ ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ. ಅದು ನನಗೆ ವಿಶ್ವಾಸ ಇದೆ, ಬರುವಂಥ ಕೆಲವು ದಿನಗಳಲ್ಲಿ ವಾತಾವರಣ ಸರಿಯಾಗಿ ಹೋಗ್ತದೆ, ಹತೋಟಿ ತರುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತದೆ. ಸರ್, ಈಗ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಆಗಿದೆ, ಹೋಟೆಲ್ ಮಾಲೀಕರು ಆತಂಕದಲ್ಲಿದ್ದಾರೆ. ತಾವೇನಾದರೂ ಬಿಜೆಪಿ ಪಕ್ಷವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂಥದ್ದು, ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತರುವಂಥದ್ದು ಏನಾದ್ರು ಮಾಡ್ತೀರಾ ಸರ್? ಅಂತ ಪರಿಸ್ಥಿತಿ ಬಂದಾಗ ನಿಮ್ಗೆ ಹೇಳ್ಬಿಟ್ಟು ಬರೀತೇನೆ. ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ, ಏನು ಇವತ್ತು ಯುದ್ಧ ನಡೀತಾ ಇದೆ, ಇದರ ಸಾಧಕ ಬಾಧಕಗಳು ಯಾವ ರೀತಿ ಆರ್ಥಿಕ ಇದ್ರ ಮೇಲೆ ಪರಿಣಾಮಗಳು ಬೀರ್ತದೆ, ಏನೇನು ವಾತಾವರಣ ಸೃಷ್ಟಿಯಾಗುತ್ತೆ ಎಲ್ಲದರನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ಕಮಿಟಿನೂ ಕೂಡ ಮಾಡ್ತಾರೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಪತ್ರ ಬರೆದಿದ್ದಾರೆ ಸರ್.